ನೀವು ಕೇಳಿರುವ ಗಾದೆ ಮಾತು ಒಳ್ಳೆಯವರ ಒಡನಿದ್ದು ಕಳ್ಳನು ಒಳ್ಳೆಯವನಾದ. ಈ ಗಾದೆಯು ಸತ್ಸಂಗದ ಮಹತ್ವವನ್ನು ತಿಳಿಸುತ್ತದೆ. ಅಂದರೆ ಒಳ್ಳೆಯ ಜನರ ಸಹವಾಸದಿಂದ ಕೆಟ್ಟ ಸ್ವಭಾವದ ವ್ಯಕ್ತಿಯೂ ಕೂಡ ಬದಲಾಗಬಹುದು ಮತ್ತು ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳಬಹುದು ಎಂಬುದನ್ನು ಇದು ಸೂಚಿಸುತ್ತದೆ. ಈ ಗಾದೆಯನ್ನು ವಿಸ್ತರಿಸುವುದಾದರೆ ನಾವು ಈ ಕೆಳಗಿನ ಅಂಶಗಳನ್ನು ಗಮನಿಸಬಹುದು. ಒಳ್ಳೆಯವರ ಪ್ರಭಾವ. ಒಳ್ಳೆಯ ಜನರು ತಮ್ಮ ಸನ್ನಡತೆ, ಸದ್ಗುಣಗಳು ಮತ್ತು ಸಕಾರಾತ್ಮಕ ದೃಷ್ಟಿಕೋನದಿಂದ ಸುತ್ತಲಿರುವವರ ಮೇಲೆ ಪ್ರಭಾವ ಬೀರುತ್ತಾರೆ. ಅವರ ಮಾತು, ನಡವಳಿಕೆ ಮತ್ತು ಜೀವನಶೈಲಿ ಇತರರನ್ನು ಉತ್ತಮ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ. ಕಳ್ಳನ ಉದಾಹರಣೆ. ಇಲ್ಲಿ ಕಳ್ಳ ಎಂಬ ಪದವು ಕೆಟ್ಟ ಗುಣಗಳುಳ್ಳ ವ್ಯಕ್ತಿಯನ್ನು ಪ್ರತಿನಿಧಿಸುತ್ತದೆ. ಕಳ್ಳತನವೊಂದೇ ಅಲ್ಲದೆ ದುರಾಸೆ, ಮೋಸ, ಹಿಂಸೆ ಮುಂತಾದ ಯಾವುದೇ ಕೆಟ್ಟ ಸ್ವಭಾವಗಳುಳ್ಳ ವ್ಯಕ್ತಿಯು ಒಳ್ಳೆಯವರ ಸಹವಾಸದಿಂದ ಬದಲಾಗಬಹುದು. ಬದಲಾವಣೆಯ ಸಾಧ್ಯತೆ. ಮನುಷ್ಯನಲ್ಲಿ ಬದಲಾಗುವ ಸಾಮರ್ಥ್ಯವಿದೆ. ಕೆಟ್ಟ ಅಭ್ಯಾಸಗಳು ಮತ್ತು ನಡವಳಿಕೆಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ರೂಢಿಸಿಕೊಳ್ಳಲು ಸಾಧ್ಯವಿದೆ. ಇದಕ್ಕೆ ಸತ್ಸಂಗವು ಒಂದು ಪ್ರಮುಖ ಸಾಧನವಾಗಿದೆ. ನೀರಿನ ಹೋಲಿಕೆ. ಇದನ್ನು ನೀರಿನ ಹೋಲಿಕೆಯೊಂದಿಗೆ ವಿವರಿಸಬಹುದು. ಕೆಸರಿನಲ್ಲಿರುವ ನೀರು ಕೆಸರಿನ ಬಣ್ಣವನ್ನೇ ಹೊಂದಿರುತ್ತದೆ. ಆದರೆ ಅದು ತಿಳಿಯಾದ ನದಿಗೆ ಸೇರಿದಾಗ ತನ್ನ ಕೆಸರಿನ ಅಂಶವನ್ನು ಕಳೆದುಕೊಂಡು ತಿಳಿಯಾಗುತ್ತದೆ. ಅದೇ ರೀತಿ ಕೆಟ್ಟವರ ಸಹವಾಸದಲ್ಲಿರುವ ವ್ಯಕ್ತಿಯು ಒಳ್ಳೆಯವರ ಸಹವಾಸಕ್ಕೆ ಬಂದಾಗ ತನ್ನ ಕೆಟ್ಟ ಗುಣಗಳನ್ನು ಕಳೆದುಕೊಳ್ಳುತ್ತಾನೆ. ಪ್ರಾಮುಖ್ಯತೆ. ಈ ಗಾದೆಯು ನಮ್ಮ ಜೀವನದಲ್ಲಿ ಒಳ್ಳೆಯ ಸ್ನೇಹಿತರು ಮತ್ತು ಮಾರ್ಗದರ್ಶಕರ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ನಾವು ಯಾರೊಂದಿಗೆ ಬೆರೆಯುತ್ತೇವೆಯೋ ಅವರ ಗುಣಗಳು ನಮ್ಮ ಮೇಲೂ ಪರಿಣಾಮ ಬೀರುತ್ತವೆ. ಆದ್ದರಿಂದ ಸಜ್ಜನರ ಸಹವಾಸವು ನಮ್ಮ ವ್ಯಕ್ತಿತ್ವವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. ಹಾಗಾಗಿ ಒಳ್ಳೆಯವರ ಒಡನಿದ್ದು ಕಳ್ಳನೂ ಒಳ್ಳೆಯವನಾದ ಎಂಬ ಗಾದೆಯು ಸತ್ಸಂಗದ ಶಕ್ತಿಯನ್ನು ಮತ್ತು ಮನುಷ್ಯನಲ್ಲಿರುವ ಬದಲಾವಣೆಯ ಸಾಮರ್ಥ್ಯವನ್ನು ಮನದಟ್ಟು ಮಾಡುತ್ತದೆ. ನಾವು ಯಾವಾಗಲೂ ಒಳ್ಳೆಯವರ ಸಹವಾಸದಲ್ಲಿರಲು ಪ್ರಯತ್ನಿಸಬೇಕು. ಇದರಿಂದ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು.